ಈ ದಿನ ನಮ್ಮ BSW ಫ್ರೆಂಡ್ ಆಗಿರುವಂಥ ಜ್ಞಾನಪ್ಪ ಅವರು ಗಾನಯೋಗಿ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ದೇವಸ್ಥಾನದ ಒಳಗಡೆ ಇವತ್ತು ತುಲಾಭಾರ ಕಾರ್ಯಕ್ರಮವನ್ನು ಇಟ್ಕೊಂಡಾರ. ಆ ಒಂದು ಕಾರ್ಯಕ್ರಮಕ್ಕೆ ನಾನು ಆಮೇಲೆ ನಮ್ಮ ಫ್ರೆಂಡ್ ವಿಜಯಲಕ್ಷ್ಮಿ ಸರ್ವಮಂಗಳ ಎಲ್ಲರೂ ಹಾಜರಾಗಿದ್ವಿ. ಸೊ ಏನೋ ಒಂಥರ ಖುಷಿ ಅನಿಸುತ್ತೆ. ಗಾನಯೋಗಿ ಪಂಡಿತ್ ಪುಟ್ಟರಾಜ್ ಗವಾಯಿಗಳು ಗದಗದೊಳಗಡೆ ನಡೆದಾಡುವ ದೇವರಂತನ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ. ಇವರು ತಂದೆ ರೇವಣಯ್ಯ, ತಾಯಿ ಸಿದ್ದಮ್ಮ ಅಂಥೇಳಿ. ಇವರು ದಿನಾಂಕ 3 ಮಾರ್ಚ್ ತಿಂಗಳ 1914 ಜನನ ಹೊಂದಿರ್ತಾರೆ. ಸೊ ತುಂಬ ವಿಶಿಷ್ಟವಾಗಿರುವಂಥದ್ದು ಏನಂದ್ರೆ ಇಲ್ಲಿ ಅಂಧ ಮತ್ತು ಅನಾಥ ಮಕ್ಕಳಿಗೆ ದಾರಿದೀಪವನ್ನು ತೋರಿಸುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಅಂದರೆ ಅವರ ಶಿಕ್ಷಣ ಆಯಿತು, ಅವರ ವಸತಿ ಆಯಿತು, ಅವರ ಯೋಗಕ್ಷೇಮಗಳನ್ನು ಅವರು ನೋಡಿಕೊಂಡು ತಮ್ಮ ಕಾಲ ಮೇಲೆ ತಾವು ನಿಲ್ಕೊಳ್ಳೋರಿಗೆ ಅವ್ರಿಗೆ ವಿದ್ಯಾಭ್ಯಾಸವನ್ನು ಕೊಡಿಸುವಂಥ ಕೆಲಸವು ಈ ಒಂದು ಸಂಸ್ಥೆಯಿಂದ ಆಗ್ತಾಯಿದೆ, ಈ ಮಠದಿಂದ ಆಗ್ತಾಯಿದೆ. ಸೊ ಇದರದ್ದು ಇತಿಹಾಸ ತುಂಬ ದೊಡ್ಡದಿದೆ. ಭಾಳ ಡೀಪಾಗಿ ನಾನೇನು ಹೇಳಲಿಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಾನು ಹೇಳಬೇಕಾಗಿರೋದು. ಯಾಕಂದರೆ ಜ್ಞಾನಪ್ಪ ಅವರು KS ಎಕ್ಸಾಮಿನೇಷನ್ ಮುಗಿಸಿ ಅವರು ಈಗ ಬಳ್ಳಾರಿ ಡಿಸ್ಟಿಕ್ ಒಳಗಡೆ ಜಿಲ್ಲಾ ನೋಂದಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವ್ರದ್ದು ಬಗ್ಗೆ ನಾನು ಇದನ್ನು ಹೇಳ್ಕೋಬೇಕಾಗಿತ್ತು. ಅದಕ್ಕೆ ನಾನು ಈ ಒಂದು ಅವ್ರ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಶ್ರೀಧರ್ ಗಟ್ಟಿಯಿಂದ ಬಂದಿರುವಂಥ ಭಕ್ತಾದಿಗಳ ಪರಿಚಯನೂ ಈ ಒಂದು ವಿಡಿಯೋದೊಳಗಡೆ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. सिद्धलिंगेश्वर महाराज की जय, कुमार पंचाक्षरेश्वर महाराज की जय, श्री गुरु उत्तराजेश्वर महाराज की जय, श्री गुरु कल्लीनाथेश्वर महाराज की जय, श्री गुरु वीरभद्रेश्वर महाराज की जय, जय मंगलम जय नमः पार्वती. ಇಂದಿನ ದಿವಸ ಬಳ್ಳಾರಿ ಜಿಲ್ಲೆ ಶ್ರೀಧರಗಟ್ಟಿ ಎಂದರೆ ವೀರೇಶ್ವರ ಪುಣ್ಯಾಶ್ರಮದ ತವರ ಮನಿ ಯಾವುದಾದ್ರೂ ಐತಿ ಅಂದರೆ ಅದು ಬಳ್ಳಾರಿ ಜಿಲ್ಲೆಯ ಶ್ರೀಧರಗಟ್ಟಿ. ಶ್ರೀಧರಗಟ್ಟಿ ಅಂದ್ರೆ ಅದು ನಮ್ಮ ಊರಿದ್ದಂಗೆ. ಅದು ಇವತ್ತ ಆ ಶ್ರೀಧರಗಟ್ಟಿಯ ಗೆಳೆಯರ ಬಳಗದವರು ಇವತ್ತಿನ ದಿವಸ ಆಶ್ರಮಕ್ಕೆ ಬಂದು ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಅನ್ನ ಪ್ರಸಾದ, ಅನ್ನದಾಸೋಹ, ನಿಮಗೆಲ್ಲ ಪ್ರಸಾದವನ್ನು ಮಾಡಿಸಿ ನಿಮಗೆ ಒಂದೊಂದು ಬೆಳೆಸಿಟ್ಟಂದ್ರೆ ಚದಾರ, ಅವನು ನಿಮ್ಮೆಲ್ಲರಿಗೂ ಒಂದೊಂದು ಚದಾರವನ್ನು ನಮಗೆ ಇಲ್ಲಿ ಕೊಡಲಿಕ್ಕೆ ಅವರು ಬಂದಾರೆ. ಪುಟ್ಟರಾಜ ಅಪ್ಪವರ ಪುಟ್ಟರಾಜ ಕುರುಬರಿನ ತುಲಾಭಾರ ದರ್ಪಾರ ಎಲ್ಲಾದರೂ ನಡೆದ ಬಂಗಾರದ ಕಿರೀಟ ಇಟ್ಟುಕೊಂಡು ಮೆರವಣಿಗೆ ಮಾಡ್ಯಾರ ಅಂದ್ರೆ ಅವರು ಶ್ರೀಧರಗಟ್ಟಿಯ ಭಕ್ತರು. ದರ್ಬಾರಿ ಅದು ಯಾರು ಉಂಗುರ ಇಡೋರು, ಯಾರು ತುಲಾಭಾರ ಮಾಡೋರು, ಯಾರು ಬಂಗಾರದ ಉಂಗುರ, ಬೆಳ್ಳಿ ಉಂಗುರ. ಆ ತುಲಾಭಾರ ದರ್ಬಾರದೊಳಗೆ ದೊಡ್ಡ ದೊಡ್ಡ ಗಾಯಕರು ಸಂಗೀತ ಎಂ ವೆಂಕಟೇಶ್ ಕುಮಾರ್ ಅವರು, ಡಿ ಕುಮಾರದಾಸ್, ಇನ್ನು ಗೋವಿಂದರಾಜ ಬಂಗ್ಲಾಪುರು, ಸದಾಶಿವ ಪಾಟೀಲ್, ಇಂಥ ದೊಡ್ಡ ದೊಡ್ಡ ಗಾಯಕರು ಸಂಗೀತ. ಒಬ್ಬೊಬ್ಬ ಶಾಸ್ತ್ರಿಗಳು ಪುರಾಣ ಪ್ರವಚನಕಾರರು ಒಂದು ದಿವಸ ಉಪನ್ಯಾಸ,
ಈ ರೀತಿಯಾಗಿ ಕಾರ್ಯಕ್ರಮ ನಡೆದದ ಅಂದ್ರೆ ಆಶ್ರಮದ ವಿದ್ಯಾರ್ಥಿಗಳಿಗೆ, ಆಶ್ರಮದ ಭಕ್ತರಿಗೆ, ಬಂದಂತ ಭಕ್ತರಿಗೆ ಪ್ರಸಾದದ ಕೊರತೆ ಆಗಬಾರದು ಅನ್ನುವಂಥ ನಿಟ್ಟಿನೊಳಗ ಪೀಠದ ಒಡೆಯರಾಗಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಕಲ್ಲಯ್ಯನವರು ಒಂದು ಕಾರ್ಯಕ್ರಮ ಪುಣ್ಯಾತ್ಮರೆ ಒಂದು ಕಾರ್ಯಕ್ರಮವನ್ನು ಚಾಲವರು ಅದ ಒಂದಿಷ್ಟು ಹಣ ಬಂತು ಅಂದ್ರೆ ಈ ಅನ್ನದಾಸೋಹಕ್ಕೂ ಉಪಯೋಗ ಆಗ್ತದ, ತೊಂದರೆ ಆಗಬಾರದು ಅಂತ ತಿಳ್ಕೊಂಡು ಎಲ್ಲ ಕಾರ್ಯಕ್ರಮಗಳು ಕೂಡ ದಯಮಾಡಿಸ್ತಾ ಇದ್ದಾರೆ. ದೇಶದ ಅತ್ಯಂತ ಖ್ಯಾತ ತಬಲವಾದಕರಾಗಿರುವಂತಹ ಮುಖೇಶ್ ಜಾಧವ್ ಇವತ್ತು ಆಶ್ರಮದಲ್ಲಿದ್ದಾರೆ. ನಾವು ಹಿಂದ ಇಲ್ಲಿ ಕಾರ್ಯಕ್ರಮ ಸೇವಾ ಸಂಘಗಳು ಜಾತ್ರಾ ಕಾರ್ಯಕ್ರಮಕ್ಕೆ ನಮ್ಮ ಅಂಗಡಿ ಸರ್ ಕರ್ಕೊಂಡು ಬಂದಾರೆ ಧಾರವಾಡದಿಂದ. ಅವರು ಬಂದು ಇಲ್ಲಿ ಸೇವೆ ಮಾಡಿದಾಗ ಇಲ್ಲಿ ಏನೊಂದು ದೊಡ್ಡ ದೊಡ್ಡ ಗಾಯಕರು ಏನು ಜಾತ್ರೆ ಕಾರ್ಯಕ್ರಮದೊಳಗೆ ದೆಹಲಿಯಿಂದ ಬರ್ತಾರೆ. ಈ ವರ್ಷ ದೆಹಲಿಯಿಂದ ಬಂದಿದ್ರು, ಪುನಃ ಬಾಂಬೆ, ಗೋವಾ, ಮದ್ರಾಸ್ ಇವರೆಲ್ಲ ಯಾಕೆ ಬರ್ತಾರ ಅಂದ್ರೆ ಹೊರಗಡೆ ಅವರು ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷ ತನಕ ಸಂಭಾವನೆ ತಗೊಳ್ತಾರೆ. ಆದ್ರೆ ವೀರೇಶ್ವರ ಪುಣ್ಯಾಶ್ರಮದೊಳಗೆ ಬಂದ್ರೆ ಅವರು ಸುಮ್ಮನೆ ನಮಗೆ ಒಂದಿಷ್ಟು ಸೇವಾ ಮಾಡಕ್ಕೆ ಸಿಕ್ಕರೆ ಸಾಕು, ಲಕ್ಷ ರೂಪಾಯಿ ನಮಗೆ ಕೊಟ್ಟಂತ ಆಶೀರ್ವಾದ ಆಗ್ತದೆ ಅಂತ ಈ ಭಾವನೆಯಿಂದ ಅವರು ಬರ್ತಾರೆ. ಮುಖೇಶ್ ಜಾಧವ್ ಕೂಡ ವೇದಿಕೆಗೆ ಬಂದಾರೆ. ಗೆಳೆಯರ ಬಳಗ ಸಿರದರಗಟ್ಟಿ ನೋಡ್ರಿ ಎಂಥ ಶಕ್ತಿ ಅದ ಅವ್ರದ್ದು. ಇವತ್ತು ಬೆಳಗಿನ ಜಾವ 4 ಗಂಟೆಗೆ ಪ್ರಾರ್ಥನೆ ಆಗತ್ತಿಗೆ ಅವರು ಇಡೀ ಆಶ್ರಮದ ಎಲ್ಲ ಅಂಗಳವನ್ನು ಸ್ವಚ್ಛತೆ ಮಾಡಿದರು. ಎಲ್ಲ ಕಸ ಹೊಡೆದು ನೀಟಾಗಿ ಎಲ್ಲ ಸ್ವಚ್ಛ ಮಾಡಿದ್ದಾರೆ. ಅಂತ ಸಿರದರಗಟ್ಟಿ ಗೆಳೆಯರ ಪರವಾಗಿ ವೇದಿಕೆಗೆ ತಾವು ಬಂದು ಇಲ್ಲಿ ಪೂಜ್ಯ ಗುರುವರಿಯರ ಆಶೀರ್ವಾದವನ್ನು ಪಡ್ಕೊಂಡು ಹೋಗಬೇಕು. ದೇಶದ ಖ್ಯಾತ ತಬಲವಾದಕರಾಗಿರುವಂತಹ ಮುಖೇಶ್ ಜಾಧವ್ ಅವರು ವೇದಿಕೆ ಬರಬೇಕು. सबको मेरा नमस्कार, सबको स्वामी जी को भी प्रणाम। मुझे याद है कि जब मैं पहली बार यहीं पे बजाया था तो स्वामी जी ने खुश होकर मुझे अंगूठी दी सोने की। वो हिस्टोरिक नोंद है यहाँ पे, वो बहुत अच्छा आशीर्वाद मुझे मिला है। और जैसे ही मुझे टाइम मिलेगा, क्योंकि क्या होता है कि जून जुलाई ज़्यादा दोस्त मैं बाहर ही रहता हूँ। अगर नेक्स्ट ईयर अगर मैं इंडिया में रहा तो बिल्कुल यहाँ पे सेवा करने को मिलेगा। आशीर्वाद अनंतर तुला जय मंगल जय नमा पार्वती सिद्धलिंग गुरुकुमार पंचाक्षरेश्वर हृदय मंदिर
ನನ್ನ ವಿದ್ಯೆ ಗುರುಗಳಾಗಿರುವಂಥ ಗಾಳಿಯೋಗೀಶ್ವರಿಗೆ ಪದ್ಮಭೂಷಣ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳು ಶ್ರೀ ಪಾದವನ್ನು ಪುಸ್ತಕವಾಗಿ ಹೊತ್ತುಕೊಂಡು ಸುಕ್ಷೇತ್ರ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಸುಮಾರು ವರ್ಷ ಇಲ್ಲಿದ್ದು ಸಂಗೀತವನ್ನು ಕಲಿತು ಗುರುಗಳ ಕೃಪೆಯನ್ನು ಪಡೆದುಕೊಂಡು ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಸೊಸೈಟಿ ನೋಂದಣಿ ಆಫೀಸಿನ ಒಂದು ಜಿಲ್ಲಾ ಅಧಿಕಾರಿಯಾಗಿರಂದರೆ ನಮ್ಮ ಜ್ಞಾನೇಶ್ ಅವರು ಭಾಳ ಸಂತೋಷ, ಭಾಳಷ್ಟು ಖುಷಿ, ಜೋರಾಗಿ ಇವತ್ತು ಅವರು ಇಟ್ಕೊಂಡಿದ್ದಾರೆ ಪ್ರಸಾದ್ ಸೇವೆ. ಹಾಗಾಗಿ ಮತ್ತೆ ನಮ್ಮ ಶ್ರೀಧರ್ ಗಡ್ಡಿ ಗೆಳೆಯರ ಬಳಗದ ಶ್ರೀಧರ್ ಗಡ್ಡಿ ಅಂದರೆ ಅದು ಒಂದು ಯಾವ ರೀತಿ ಪಂಡಿತ ಪುಟ್ಟರಾಜ ಗುರುಗಳಿಗೆ ಒಂದು ಬೆಳ್ಳಿ ತುಲಾಭಾರ ಗದಗ ಮಾಡಿದ್ದಕ್ಕೆ ನೆಕ್ಸ್ಟ್ ಗಂಗೋತ್ರಿ ಮಾಡಿದ್ರು. ಹಾಗೆ ಈಗ ಇತಿಹಾಸದೊಳಗೆ ಪಂಡಿತ ಪುಟ್ಟರಾಜ ಗುರುಗಳಿಗೆ ಇತಿಹಾಸದೊಳಗೆ ದರ್ಬಾರ್ ಅಂತ ನಾವು ಮೈಸೂರು ದರ್ಬಾರಕ್ಕೆ ಅಷ್ಟೇ. ಅದು ಏನಾದರೂ ಒಂದು ಪಂಡಿತ ಪುಟ್ಟರಾಜ ಗುರುಗಳು ಬರೆದಂಥ ಗ್ರಂಥಗಳನ್ನು ಆನೆ ಅಂಬಾರಿ ಮೇಲೆ ತುಲಾಭಾರ ದರ್ಬಾರವನ್ನು ಮಾಡೋದು ಏನಾದರೂ ಆಗಿದ್ದರೆ ಅದು ನಮ್ಮ ಬಳ್ಳಾರಿ ಜಿಲ್ಲಾ ಶ್ರೀಧರಗಡ್ಡಿ ಗ್ರಾಮ. ಗುರುಗಳು ಏನು ಬರೆದ ಗ್ರಂಥ ಆ ಎಲ್ಲ ಗ್ರಂಥಗಳು ಆನೆ ಅಂಬಾರಿ ಮೇಲೆ ಉತ್ಸವ ಮಾಡಿದಂಥವರು ಇತಿಹಾಸದಲ್ಲಿ ಅದು ಶ್ರೀಧರಗಡ್ಡಿ ಸಕಲ ಸಂಪತ್ತು. ಅದು ಒಂದು ವಿಶೇಷವಾಗಿ ಅಂತ ಪಂಡಿತ ಪುಟ್ಟರಾಜ ಗುರುಗಳು ಶ್ರೀಧರಗಡ್ಡಿ ಅಂದರೆ ನನ್ನ ತಾವ್ರ ಮನೆ ಬಿಡ ಅಂತಿದ್ರು. ನಮಗೆ ಕೂಡ ಅದು ತಾವ್ರ ಮನೆಯೇ ಆಗಿ ಉಳ್ಕೊಂಡಿತ್ತು. ಅಷ್ಟೊಂದು ಪ್ರತಿಯೊಬ್ಬರು ಕೂಡ ಯಾವ ಜಾತಿ ಭೇದ ಕುಲ ಗೋತ್ರ ಪಕ್ಷಪಾತ ಬಡವ ಶ್ರೀಮಂತ ಯಾವುದೂ ಇಲ್ಲ. ಶ್ರೀಧರಗಡ್ಡಿ ವೀರೇಶ್ವರ ಪುಣ್ಯಾಶ್ರಮ ಅಂದರೆ ಅದು ನಮ್ಮ ಆಶ್ರಮ, ಅದು ನಮ್ಮದನ್ನ ಭಾವ ಆ ಶ್ರೀಧರಗಡ್ಡಿ ಬರ್ತೇವೆ. ಈ ರೀತಿ ಒಳಗೆ ಶ್ರೀಧರಗಡ್ಡಿ ಗ್ರಾಮದ ಇವತ್ತು ಗೆಳೆಯರ ಬಳಗ ಇಲ್ಲೆಲ್ಲ ಆಶ್ರಮಕ್ಕೆ ಬಂದು ಸ್ವಚ್ಛತ ಮಾಡಿ ಆಶ್ರಮದಲ್ಲಿ ಎಲ್ಲ ಗೆಳೆಯರ ಬಳಗ ಕೂಡಿ ಪ್ರಸಾದ ಮಾಡೋದ್ರ ಜೊತೆಗೆ ಈಗಾಗಲೇ ಮಳೆಗಾಲ ತಂಪು, ಇದಕ್ಕೆ ನಾವು ಕೊಟ್ಟಂಥ ಮಕ್ಕಳಿಗೆ, ಬಡ ಮಕ್ಕಳು ಇರ್ಬೋದು, ಅನಾಥ ಮಕ್ಕಳು ಇರ್ಬೋದು, ಆ ವರ್ಷಗೋಸ್ಕರವಾಗಿ ಪ್ರತಿಯೊಬ್ಬರಿಗೂ ಕೂಡ ಸುಮಾರು 1,000-2,000 ರೊಕ್ಕನ್ನು ತೆಗೆದುಕೊಂಡು ನಿಮಗೆ ಬೆಡ್ಶೀಟ್ ಹೊಚ್ಕೊಳಕ್ಕೆ ತಂದು ಕೊಟ್ಟಾರೆ ಇವತ್ತು ಅನಿಸ್ತಾರೆ ಈಗಾಗಲೇ ನಿಮಗೆಲ್ಲ. ಇದು ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ಶ್ರೀಧರಗಡ್ಡಿ ಗೆಳೆಯರ ಬಳಗ. ಹಾಗಾಗಿ ಶ್ರೀಧರಗಡ್ಡಿ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕೂಡ ಕಡಿಮೆ. ಅಲ್ಲಿ ಪುರಾಣ ಒಳ್ಳೆ ವಿಶೇಷವಾಗಿ ಪುರಾಣವನ್ನು ಮಾಡ್ಕೊಂಡು ಬರ್ತಕ್ಕಂಥವ್ರು. ಹಾಗೆ ಪ್ರತಿ ವರ್ಷ ಕೂಡ ಆಶ್ರಮಕ್ಕೆ ಸುಮಾರು ವರ್ಷದಿಂದ ಅಲ್ಲಿ ಲೋಡ್ಗಟ್ಟೆ ಆ ಭತ್ತವನ್ನು ಭಿಕ್ಷೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಆಶ್ರಮ. ಅದಕ್ಕೆಲ್ಲ ನಮ್ಮ ಇಲ್ಲಿ ಅದೇ ಗ್ರಾಮ ದೊಡ್ಡ ಐತೆ, ಅದೇ ಗ್ರಾಮದವರು ಅಲ್ಲೆಲ್ಲವರು ಹಮಾಲಿ ಮಾಡಿದಂಥ ಹುಡುಗ ಗುರುಗಳ ಪಾದಕ ಶ್ರೀಧರಗಡ್ಡಿ ಸಕಲ ಸದ್ಭಕ್ತರು ಕೂಡಿ ತಂದೆ ತಾಯಿ ಇದ್ದರು ಇದ್ದಂಗೆ ತಂದೆ ತಾಯಿ ತಂದಿಲ್ಲ ತಾಯಿ ಇದು ಇದಕ್ಕೆ ತಮ್ಮ ಉಡಿಯಾಗ ಹಾಕ್ತಾರೆ ಅಂತೇಳಿ ಶ್ರೀಧರಗಡ್ಡಿ ಸಕಲ ಸದ್ಭಕ್ತರು ಕೂಡಿ ಆ ಗುರುಗಳಿಗೆ ಆ ಪಾದ ಕಲ್ಪಿಸಿದಾಗ ಇವತ್ತು ಆ ದೊಡ್ಡ ಶಾಸ್ತ್ರಿ ಕೂಡ ತಬಲ ಸಂಗೀತ ಮತ್ತು ಸಾಹಿತ್ಯ ಇವತ್ತು ಕೀರ್ತನ ಪುರಾಣ ಹೇಳ್ತಾರಂದರೆ ಅದಕ್ಕೆಲ್ಲ ಕಾರಣ ಅಂದರೆ ಗುರುಗಳ ಆಶೀರ್ವಾದ, ಗುರುಗಳಿಗೆ ಪಾದ ಕಲ್ಪಿಸಿದಾಗ ಶ್ರೀಧರಗಡ್ಡಿ ಸಕಲ ಸದ್ಭಕ್ತರ ಒಂದು ಪ್ರೀತಿ ಶ್ರೀಧರಗಡ್ಡಿ ಅಂತಂದರೆ ಪ್ರತಿಯೊಬ್ಬರನ್ನ ಈಗ ಬೆಳೆಸೋದು, ಬಡತನದಲ್ಲಿದ್ದಂಥವರಿಗೆ ಸಾಕಾರ ಕೊಟ್ಟು ಬೆಳೆಸೋದು. ಹಾಗೆ ಕಂಡಿರ್ತಂಥ ಇನ್ನೊಬ್ಬ ನಮ್ಮ ಗೌಸಿದ್ದ, ಆ ಹುಡುಗನು ಕೂಡ ನೌಕರಿ ಆಗಿದೆ. ಇಲ್ಲೆಲ್ಲ ಅಲ್ಲಿ ಲಗ್ನ ಕರೆಸಿ 4-5 ತುಲಾಭಾರ ಮಾಡಿಸಿ ಮತ್ತೆ 5 ಲಕ್ಷ ರೂಪಾಯಿ ಕೂಡ ಈ ಕಟ್ಟಕ ಗೋಪುರ ಕಟ್ಟಕ 5 ಲಕ್ಷ ಕೂಡ ಕೊಟ್ಟಿದ್ದ ಗೌಸಿದ್ದಪ್ಪ. ಅದೇ ಊರಿನವ ಒಬ್ಬ ಕಂಪನಗೌಡ ಅಂತ ಇದ್ದ, ಇಲ್ಲೇ ಸಂಗೀತ ಕಲಿಯಕ್ಕಿದ್ದ.
ಹೀಗೆ ಇನ್ನೊಬ್ಬ ಪಂಪೋಪತಿ ಅಂತ ಅದಾನೆ, ಇಲ್ಲೇ ಕಲ್ತವರು. ಈ ನಮ್ಮ ಜ್ಞಾನೇಶ್ ಅವರು, ಹಿಂಗೆ ಶ್ರೀಧರ್ ಗಂಡಿಯವರು ಯಾವಾಗಲೂ ಅವರು ಆಶ್ರಮದ ಪುಣ್ಯಾಶ್ರಮ ಅಂದರೆ ಆ ಪುಣ್ಯಾಶ್ರಮ ಇದು ನಮ್ಮ ಶ್ರೀಧರ ಗಡ್ಡಿಗೆ, ಆ ಪುಣ್ಯಾಶ್ರಮ ಶ್ರೀಧರ ಗಡ್ಡಿಯವರಿಗೆ ಪುಣ್ಯಾಶ್ರಮ ತವ್ರ ಮನೆ, ಆಶ್ರಮದ ಕಲಾವಿದರಿಗೆ ಶ್ರೀಧರ ಗಡ್ಡಿ ತವ್ರ ಮನೆ ಅಂದರೆ ತಪ್ಪಾಗುತ್ತೆ. ಕಲಾವಿದರಿಗೆ ನೀವೇನಾದರೂ ನಾ ಹೇಳ್ತಕ್ಕಂಥದ್ದು ಅವರೆಲ್ಲರಿಗೆ ಗೊತ್ತೈತಿ, ಗೆಳೆಯರ ಬಳಗದವ್ರಿಗೆ ಗೊತ್ತೈತಿ. ನಮ್ಮ ಮ್ಯಾನೇಜರ್, ಆಶ್ರಮದ ಮ್ಯಾನೇಜರ್ ಅಂತ ವೇದಮೂರ್ತಿ ಪಂಡಿತ್ ದೇವರಾಜ ಶಾಸ್ತ್ರಿಗಳು ಒಳ್ಳೆ ಶಿಸ್ತಿನ ಶಿಪಾಯಿ ಇರಿಸ್ಕೊಂಡಂಥವ್ರು, ಶರಣಯ್ಯ ಬೈಲಿಗೆ ಮುಟ್ಟಂತ ಅವರಿಗೂ ಕೂಡ ವಂಚಿಸಿ ಶ್ರೀಧರ್ ಗಡ್ಡಿ ಒಳಗೆ ನಿಮಗೆ ಯಾರಿಗೂ ಗೊತ್ತಿಲ್ಲ, ಆಶ್ರಮದ ಮಕ್ಕಳಿಗೆ ಈಗ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಗುರುಗಳು ದಯಮಾಡಿಸಿದಾಗ ಒಂದು ಚೀಲ ಮಂಡಕ್ಕಿ ಒಗ್ಗರಣೆ ಬರೀ 2-3 ತಿಂದಿದ್ರು, ಬರೀ 2-3. ಹಂಗೆ ಇವತ್ತು ಆನೆ ಬಂದು ಸೌತನ್ನ ತಾಕತ್ತ ಶಕ್ತಿ ಅಂದ್ರೆ ಅದು ಶ್ರೀಧರ್ ಗಡ್ಡಿ ಭಕ್ತರಲ್ಲಿ. ಆಶ್ರಮದ 1 ಲೋಡ್ ಭಕ್ತವನ್ನು ಭಿಕ್ಷೆ ಪ್ರತಿ ವರ್ಷ ಮಾಡಿಕೊಡ್ತಾರೆ. ಅದಕ್ಕೆ ನಾವು ಹೇಳ್ತೀವಿ, ಎಲ್ಲಾದ್ರೂ ಹೋದ್ರೆ ಕಣ್ಣಿಂದವ್ರಿದ್ರೆ ಕಾಲಿಂದವ್ರಿದ್ರೆ ನಮ್ಮ ಆಶ್ರಮಕ್ಕೆ ತಂದು ಕೊಡ್ರಿ ಅಂತ ಕೇಳ್ತೀವಿ. ಯಾಕೆ ಕಾರಣ ಅಂದ್ರೆ ಇಂಥ ಶ್ರೀಧರ್ ಗಡ್ಡಿ ಭಕ್ತರು ಒಂದೊಂದು ಲೋಡ್ ಭಕ್ತವನ್ನು ಕೊಡುವಾಗ ಅಂಥವು 10 ಮಂದಿ ತಂದು ಕೊಟ್ಟರು ನಮಗೆ ಧೈರ್ಯ ಇರ್ತೈತಿ, ಇಟ್ಕೊಂಡು ಸಲುದ್ರನ್ನ ಕಾಂತ ಗ್ರಾಮ. ಅದಕ್ಕಾಗಿ ಶ್ರೀಧರ್ ಗಡ್ಡಿ ಗೆಳೆಯ ಬಳಗದವರು ವಿಶೇಷವಾಗಿ ಇವತ್ತು ಪ್ರತಿ ವರ್ಷ ಬರ್ತಾರೆ, ಪ್ರತಿ ವರ್ಷ ಭಿನ್ನ ಮಾಡಿಸ್ತಾರೆ. ಈ ವರ್ಷ ವಿಶೇಷವಾಗಿ ಮತ್ತು ಬೆಡ್ಶೀಟ್ ಹಂಚಕತ್ತಾರೆ ಎಲ್ಲರಿಗೆ ಪ್ರಸಾದ ಮಾಡೋದ್ರ ಜೊತೆಗೆ. ಹಾಗಾಗಿ ಪ್ರಸಾದ ತಾವೆಲ್ಲರೂ ಕೆಡಿಸಿದ ಹಾಗೆ ಪ್ರಸಾದವನ್ನು ಸ್ವೀಕರಿಸ್ರಿ. ಬೆಡ್ಶೀಟ್ ಕೊಡ್ತಾರೆ, ಅವು ಯಾರು ಕಳ್ಕೊಬೇಡ್ರಿ. ನಿಮ್ಮ ಬೆಡ್ಶೀಟ್ ನೀವೇ ಇಟ್ಕೊಳ್ರಿ, ಮತ್ತೊಬ್ಬರಿಗೆ ಕಳ್ಕೊಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ನಮ್ಮ ಜಾನಪ್ಪ ಒಂದು ನೋಡು. ವಿಶೇಷವಾಗಿ ನಮ್ಮ ಕರ್ನಾಟಕದ ಒಳಗೆ ಒಬ್ಬ ಜಿಲ್ಲಾ ನೋಂದಣಿ ಅಧಿಕಾರಿ ಆಗ್ತಾರಂದ್ರೆ ಸೊಸೈಟಿ, ಅದು ಕಣ್ಣಿದ್ದರ ಒಳಗೆ ಕರ್ನಾಟಕದಾಗ ಮತ್ತು ಬಳ್ಳಾರಿ ಜಿಲ್ಲಾ, ಗದಗ ಜಿಲ್ಲಾ ಅಲ್ಲ, ಇಡೀ ಕರ್ನಾಟಕದ ಒಳಗಂದ್ರೆ ಏಕೈಕ ಅಂದ್ರೆ ನಮ್ಗೆ ಜ್ಞಾನಪ್ಪ ಒಬ್ಬದೇ ಜ್ಞಾನಪ್ಪ. ಅದಕ್ಕೆ ಕನ್ನಡ ಭಕ್ತಿ ಇಲ್ಲಿ ಕಲ್ತು ಊರಿಗೆ ಹೋದ್ಮೇಲೆ ನಾನು ಇನ್ನೇನು ಹೊಲ ಮನೆಯಿಂದ ದುಡಿಬೇಕಂತೇಳಿ ನಿರಾಸೆ ಮಾಡ್ಕೊಂಡಂಥ ವ್ಯಕ್ತಿ ಗುರುಗಳು ನೆನೆಸಿ ಎಕ್ಸಾಮ್ ಬರೆದಾಗ, KS ಎಕ್ಸಾಮ್ ಬರೆದಾಗ ಇವತ್ತು ಜಿಲ್ಲಾ ಒಂದು ಸೊಸೈಟಿ ನೋಂದಣಿ ಅಧಿಕಾರಿ ಆಗ್ಯಾರ. ಜಿಲ್ಲಾ ಅಂತಂದರೆ 5 ತಾಲೂಕಿಗೆ ಒಬ್ಬ ಅಧಿಕಾರಿ ಕಂಡಿದ್ದು. ಹೆಮ್ಮೆ ಪಡ್ತಾರೆ, ಭಾಳಷ್ಟು ಹೆಮ್ಮೆ. ಜೋರಾಗಿ ಚಪ್ಪಲಿ ಹೊಡೆದೇವು. ಮತ್ತೊಂದು ಜನಪರಿಗೆ ಕೂಡ ಅಭಿವಂದಿಸಿ, ಶ್ರೀಧರ್ ಗಡ್ಡಿ ಗೆಳೆಯ ಪರವಾಗಿ ವಂದಿಸಿ, ಮತ್ತು ನಮ್ಮ ಮುಖೇಶ್ ಜಾಧವ್ ಪಂಡಿತ ಪುಟ್ಟರಾಜ ಗುರುಗಳಿದ್ದಂಥ ಸಂದರ್ಭದಲ್ಲಿ ಅದು ಇದೇ ವೇದಿಕೆ ಮೇಲೆ ಸಣ್ಣ ವಯಸ್ಸು ತಬಲ ಬಾರಿಸಿದ್ರಂದರೆ ಪಂಡಿತ ಪುಟ್ಟರಾಜ ಗುರುಗಳು ತಮ್ಮ ಕೈ ಒಳಗಿರುವ ಬಂಗಾರದ ಉಂಗುರವನ್ನು ಕೂಡ ಬೆಚ್ಚಿ ಮುಖೇಶ್ ಜಾಧವ್ ಗುರುಗಳ ಮನಸ್ಸನ್ನು ಗೆಲ್ತಕ್ಕವು. ಪಂಡಿತ ಪುಟ್ಟರಾಜ ಗುರುಗಳ ಮನಸ್ಸು ಗೆಲ್ಲೋದೇನ, ಕೈಲಾಸ ಪರಮಾತ್ಮ ಮನಸ್ಸು ಗೆಲ್ಲೋದೇನ, ಎರಡು ಒಂದೇ. ಅಂತ ಪರಮಾತ್ಮರ ಮನಸ್ಸು ಗೆದ್ದಂಥ ಮುಖೇಶ್ ಜಾಧವ್ ಅವರು ಕೂಡ ನಮ್ಮ ಕರ್ನಾಟಕ ಅಲ್ಲ, ನಮ್ಮ ಭಾರತದ ಅಂಥ ರಾಷ್ಟ್ರದಲ್ಲಿ ಕೂಡ ಇವತ್ತು ಮುಖೇಶ್ ಜಾಧವ್ ಅದಕ್ಕೆ ನಮ್ಮ ಇಂಡಿಯಾದಾಗ ಏನು ನಾವು ಜಾಕೀರ್ ಹುಸೇನ್ ಅಂತ ಕೇಳ್ತೀವಿ, ಇವತ್ತು ಜಾಕೀರ್ ಹುಸೇನ್ ಇಲ್ಲ. ಅವರು ಪ್ರತಿರೂಪವಾಗಿ ಇವತ್ತು ನಮ್ಮ ಇಂಡಿಯಾದಾಗ ಮುಖೇಶ್ ಜಾಧವ್ ಬಂದರೆ ತಬಲ ಅವ್ರು ಹೇಳಿದ್ರು, ಪಂಡಿತ ಪಂಚಾಕ್ಷರ ಗುರುಗಳು ಜೂನ್ನಲ್ಲಿ ನಡೀತಕ್ಕಂಥ ಜಾತ್ರೆಗೆ ಮತ್ತೆ ನಾ ಬಂದು ಸೇವಾ ಮಾಡ್ತೀನಿ ಅಂತ ಕೂಡ ಈಗಾಗಲೇ ಮಾಡಿಕೊಟ್ಟಿದ್ದಾರೆ. ನಮ್ಮ ಪ್ರಭು ಸರ್ ಅಂಗಡಿಯವರ ಪುತ್ರ, ಒಳ್ಳೆ ಅತ್ಯುತ್ತಮ ಗಾಯಕ, ಹಿಂದೂಸ್ತಾನಿ ಒಳ್ಳೆ ಗಾಯಕ, ಒಳ್ಳೆ ಸರಳ ಸಜ್ಜನಿಕೆ,
ಬಹಳಷ್ಟು ಅತ್ಯುತ್ತಮ ಸಂಗೀತ ಗಾಯಕ. ಅವ್ರ ತಂದೆಯರು ಕೂಡ ಇಡೀ ನಾಡಿಗೆ ಒಳ್ಳೆ ಗಾಯಕರು. ಅಗಡೆ ಅವರನ್ನು ಬಿಟ್ಟರೆ, ವೆಂಕಟೇಶ್ ಅಗಡೆ ಅವರನ್ನು ಬಿಟ್ಟರೆ ದೊಡ್ಡ ಒಂದು ಇತಿಹಾಸ ಗಾಯಕರು. ಅಂತ ಸಂಗೀತ ಗಾಯಕರಿಗೆ ಕೂಡ ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ಹಾಗಾಗಿ ತಾವೆಲ್ಲರೂ ಈಗ ತುಲಾಭಾರದಲ್ಲಿ ಪಾಲ್ಗೊಳ್ಳಬೇಕಂತ ನಾನು ಯಾರು ಅಂತ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೆ ಮುಟ್ಟತಕ್ಕ ಅಲ್ಲೇ ಬರಬೇಕು. ಎಲ್ಲರೂ ಬರಲಿ. ಅಲ್ಲಿ ಇದೆ ಅವರಿಗೆ ಎಲ್ಲರಿಗೆ ಆ ಒಂದು ಬೆಡ್ಶೀಟ್ ಜನ ಮುಟ್ಟೋ ತನಕನೂ ಇಸ್ಕೊಂಡವರು ಯಾರು ಹೇಳಬಾರ್ದು. ಫೋಟೋ ಅಂತ ಹೊಟ್ಟಿರೋದು ನಿಮ್ಮ ಕಾಲದಲ್ಲಿ